ನಮಸ್ಕಾರ ಗೆಳೆಯರೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವೇಳೆ 17 ಡಿಗ್ರಿ ಎಸಿಯಲ್ಲಿ ಎಷ್ಟೊತ್ತು ನಿಮ್ಮ ಕೈಲಿ ಇರೋಕ್ಕಾಗುತ್ತೆ. ತುಂಬಾ ಚಳಿ ಹೊಡೆಯುತ್ತೆ, ಮೈ ನಡುಗುತ್ತೆ, ಟೆಂಪರೇಚರ್ ಇಮಿಡಿಯೇಟ್ ಆಗಿ ರೈಸ್ ಮಾಡ್ಬಿಡ್ತೀರಾ. ಆದ್ರೆ -17 ಡಿಗ್ರಿಯಲ್ಲಿ 5 ಗಂಟೆಗಳ ಕಾಲ ರಾತ್ರಿ ಹೊತ್ತು ಕೋಲ್ಡ್ ಸ್ಟೋರೇಜ್ ಫ್ರೀಸರ್ ಒಳಗಡೆ ಸಿಗ್ಗಾಕೊಂಡು ಒದಾಡದ ಒಂದು ಹುಡುಗಿ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಇದೊಂದು ನೈಜ ಘಟನೆ ಆಧಾರಿತ ಸಿನಿಮಾ. ಇನ್ನು 89% ನಾನ್ ಸಬ್ಸ್ಕ್ರೈಬರ್ಸ್ ವಿಡಿಯೋಗಳನ್ನ ನೋಡ್ತಿದ್ದೀರಾ. ಇನ್ನು ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಕಥೆ ಒಳಗಡೆ ಹೋಗೋಣ. ಇವಳ ಹೆಸರು ಹೆಲೆನ್. ವಯಸ್ಸು 25. ತಾಯಿ ಇಲ್ಲ, ತಂದೆ ಜೊತೆ ಇರ್ತಾಳೆ. ಒಬ್ಬಳೆ ಮಗಳು, ತುಂಬಾ ಪ್ರೀತಿಯ ಮಗಳು. ಇವಳು ಕೆನಡಾದಲ್ಲಿ ಕೆಲಸ ಹುಡ್ಕೊಂಡು ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಅಪ್ಪ ಮಗಳ ನಡುವೆ ಒಳ್ಳೆ ಬಾಂಧವ್ಯ ಇರುತ್ತೆ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ತರ ಇರ್ತಾರೆ. ಹೆಲೆನ್ ಓದ್ತಾನೆ ಪಾರ್ಟ್ ಟೈಮ್ ಅಲ್ಲಿ ಮಾಲ್ ನಲ್ಲಿರುವ ಚಿಕನ್ ಹಬ್ ಎಂಬ ಶಾಪ್ ನಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಈ ಚಿಕನ್ ಹಬ್ ಅನ್ನೋದು ನಮ್ಮಲ್ಲಿ KFC 5 ಸ್ಟಾರ್ ಚಿಕನ್ ಹೇಗಿದೆಯೋ ಅದೇ ತರ. ಪ್ರತಿದಿನ ಅವರ ಅಪ್ಪನೇ ಹೆಲೆನ್ ನ ಕೆಲಸಕ್ಕೆ ಡ್ರಾಪ್ ಮಾಡ್ತಿರ್ತಾರೆ. ಇವನು ಇವಳ ಟೀಮ್ ಮ್ಯಾನೇಜರ್. ಆ ದಿನ ಕೆಲಸಕ್ಕೆ ಬರೋದು ಸ್ವಲ್ಪ ತಡ ಆಗಿರುತ್ತೆ. ಅವಳ ಮ್ಯಾನೇಜರ್ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಅವನ ಕಣ್ತಪ್ಸಿ ಒಳಗಡೆ ಬಂದು ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿಗೆ ಜಾಯಿನ್ ಆಗ್ಬಿಡ್ತಾಳೆ. ಇವನ ಹೆಸರು ಅಜರ್, ಹೆಲೆನ್ ಬಾಯ್ ಫ್ರೆಂಡ್. ಆಗಾಗ ಹೆಲೆನ್ ನ ಮೀಟ್ ಮಾಡೋದು, ಹೊರಗಡೆ ಸುತ್ತಾಡೋದು ಎಲ್ಲ ಇರುತ್ತೆ. ಒಂದಿನ ಇಬ್ರು ಹೊರಗಡೆ ಸುತ್ತಾಡ್ಕೊಂಡು ಲೇಟ್ ನೈಟ್ ಆಗಿರುತ್ತೆ. ಅಜರ್ ಹೆಲೆನ್ ನ ಮೀಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಬಂದಿರ್ತಾನೆ. ನೈಟ್ ಹೆಲೆನ್ ನ ಮನೆಗೆ ಡ್ರಾಪ್ ಮಾಡೋಕೆ ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಇಲ್ಲ ಅಂತ ಪೊಲೀಸ್ನವರು ಹಿಡಿದು ಚೆಕ್ ಮಾಡಿದಾಗ ಅಜರ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರೋದು ಗೊತ್ತಾಗುತ್ತೆ. ಅದು ಅಲ್ಲದೆ ಈ ಪೊಲೀಸ್ ಸ್ವಲ್ಪ ಕಿರಿಕ್ ಮನುಷ್ಯ. ಹೆಲೆನ್ ನ ಕೆಟ್ಟದಾಗಿ ನೋಡ್ತಾ ಬೇಕು ಅಂತಾನೆ ಅವಳಿಗೆ ತೊಂದರೆ ಕೊಡ್ಬೇಕು ಅಂತ ನಿನ್ನ ಬಾಯ್ ಫ್ರೆಂಡ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರೋದ್ರಿಂದ ಇವನನ್ನ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತೀನಿ. ಇಷ್ಟೊತ್ತಲ್ಲಿ ಒಂಟಿ ಹುಡುಗಿ ಒಬ್ಳನ್ನೇ ಮನೆಗೆ ಕಳಿಸೋದು ಡೇಂಜರ್. ಹಾಗಾಗಿ ನೀನು ನಮ್ಮ ಜೊತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಸ್ಟೇಷನ್ ಅಲ್ಲಿ ಇರೋ. ನಿಮ್ಮ ಅಪ್ಪನಿಗೆ ಇನ್ಫಾರ್ಮ್ ಮಾಡ್ತೀವಿ, ಅವ್ರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇಬ್ಬರನ್ನು ಸ್ಟೇಷನ್ ಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ನಂತರ ಹೆಲೆನ್ ತಂದೆಗೆ ಕಾಲ್ ಮಾಡಿ ಸ್ಟೇಷನ್ ಗೆ ಕರೆಸಿ ಇವರಿಬ್ರು ಲವ್ ಮಾಡ್ತಿರೋ ವಿಷಯ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಅವ್ರ ಅಪ್ಪನಿಗೆ ವಿಷಯ ಗೊತ್ತಿರಲ್ಲ, ಹಾಗಾಗಿ ಬೇಜಾರ್ ಮಾಡ್ಕೊಂಡು ಇಲ್ಲ ಅಂತ ಹೇಳ್ತಾನೆ. ಆಗ ನಡೆದದನ್ನ ಹೇಳಿ, ರಾತ್ರಿ ನಿಮ್ಮ ಮಗಳು ಒಬ್ಬಳೇ ಇವನ ಜೊತೆ ಹೋಗ್ತಿದ್ಲು. ಇವನು ಕುಡಿದು ಗಾಡಿ ಓಡಿಸ್ತಿದ್ದ. ಇವನ ಹಿಡ್ಕೊಂಡು ನಿಮ್ ಮಗಳು ಒಬ್ಬಳನ್ನೇ ಬಿಟ್ಟು ಕಳ್ಸೋಕೆ ಆಗಲ್ಲ, ಯಾಕಂದ್ರೆ ನಾವು ಪೊಲೀಸ್ನವರು ಜವಾಬ್ದಾರಿ ಇದೆ, ಹಾಗಾಗಿ ಕರ್ಕೊಂಡ್ ಬಂದ್ವಿ. ಈಗ ನೀವು ನಿಮ್ಮ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಫಿಟ್ಟಿಂಗ್ ಇಟ್ಟು ಕಳಿಸ್ಬಿಡ್ತಾನೆ. ಮಗಳು ಈ ರೀತಿ ಸ್ಟೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ದು ಹೆಲೆನ್ ಅವರ ಅಪ್ಪನಿಗೆ ತುಂಬಾ ನೋವಾಗುತ್ತೆ. ಮನೆಗೆ ಕರ್ಕೊಂಡು ಹೋಗೋ ದಾರಿಯಲ್ಲಿ ಒಂದು ಮಾತನ್ನು ಮಾತಾಡಲ್ಲ. ಮನೆ ತಲುಪಿದ ಮೇಲೆ ಒಂದು ಮಾತನ್ನು ಮಗಳ ಜೊತೆ ಮಾತಾಡಲ್ಲ. ಮಾರನೇ ದಿನ ಬೆಳಗ್ಗೆ ಕರ್ಕೊಂಡು ಹೋಗಿ ಅವಳನ್ನ ಕೆಲ್ಸಕ್ಕೆ ಬಿಟ್ಟು ಒಂದು ಮಾತು ಆಡದೆ ಹೋಗ್ಬಿಡ್ತಾರೆ. ಅದೇ ದಿನ ಅವಳ ಟೀಮ್ ಲೀಡರ್ ಕೂಡ ಅಪ್ಸೆಟ್ ಆಗಿರ್ತಾನೆ. ಯಾಕಂದ್ರೆ ಆ ಹಿಂದಿನ ದಿನ ಅವಳ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡೋಕೆ 2 ಅವರ್ ಮುಂಚೆ ಹೋದ ಕಾರಣ ಇಟ್ಕೊಂಡು ನಿನ್ನಿಂದ ಇಲ್ಲಿ ಸ್ಟಾಕ್ಸ್ ನ ಇಲಿ ತಿಂದು ಹಾಕಿದೆ, ಇಲ್ಲಿ ಆಗೋ ಲಾಸ್ ನ ನಿಮ್ಮ ಅಪ್ಪ ಕಟ್ಕೊಡ್ತಾನ, ಹಾಗೆ ಹೀಗೆ ಅಂತೆಲ್ಲ ಬೈತಾನೆ. ಇದರಿಂದ ಹೆಲೆನ್ ಇನ್ನಷ್ಟು ಅಪ್ಸೆಟ್ ಆಗ್ತಾಳೆ. ಅದೇ ಬೇಜಾರಲ್ಲಿ ಅವಳ ಬಾಯ್ ಫ್ರೆಂಡ್ ಎಷ್ಟೇ ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ. ನೋಡೋವರೆಗೂ ನೋಡಿ ಅಜರ್ ಚಿಕನ್ ಹಬ್ ಗೆ ಬಂದು ಕೌಂಟರ್ ಅಲ್ಲಿ ನಿಂತು ಮಾತಾಡ್ಸಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಟೀಮ್ ಲೀಡರ್ ನೋಡಿ ಬೈತಾನೆ ಅನ್ನೋ ಕಾರಣಕ್ಕೆ ಅವಳು ರೆಸ್ಪಾನ್ಸ್ ಮಾಡಲ್ಲ. ಆದ್ರೂ ಟೀಮ್ ಲೀಡರ್ ಬಂದು ಇದನ್ನೆಲ್ಲ ಹೊರಗಡೆ ಇಟ್ಕೊಳ್ಳಿ, ಕೆಲಸದ ಜಾಗದಲ್ಲಿ ಬೇಡ ಅಂತ ಹೇಳಿ ಬೈದು ಹೋಗ್ಬಿಡ್ತಾನೆ. ಅವತ್ತಿನ ದಿನ ಕೆಲಸ ಎಲ್ಲ ಮುಗಿಯುತ್ತೆ. ಎಲ್ಲರೂ ಡ್ಯೂಟಿ ಮುಗಿಸಿ ಹೊರಟ್ಬಿಟ್ಟಿರ್ತಾರೆ. ಹೆಲೆನ್ ಇನ್ನು ಒಳಗಡೆನೆ ಇರ್ತಾಳೆ. ಹೆಲೆನ್ ಟೀಮ್ ಲೀಡರ್ ಏನೋ ಫ್ಯಾಮಿಲಿ ಟೆನ್ಷನ್ ನ ಫೋನ್ ಅಲ್ಲಿ ಶೇರ್ ಮಾಡ್ಕೊಂಡು ಹೊರಗಡೆ ನಿಂತಿರ್ತಾನೆ. ಅದೇ ಟೈಮ್ಗೆ ಹೊರಗಡೆಯಿಂದ ಚಿಕನ್ ಬಾಕ್ಸಸ್ ಬರುತ್ತೆ. ಎಲ್ಲರೂ ಕೆಲಸದಿಂದ ಲಾಗ್ಔಟ್ ಮಾಡಿ ಮನೆಗೆ ಹೋಗೋ ಸಮಯ. ಈ ಇಬ್ಬರು ಹುಡುಗರು ಒಂದು ಪಾರ್ಟಿ ಅಟೆಂಡ್ ಮಾಡ್ಬೇಕು ಅಂತ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ದಾರೆ. ಆಗ ಟೀಮ್ ಲೀಡರ್ ಹೊರಗಡೆ ಇಟ್ಟಿರೋ ಬಾಕ್ಸ್ ನ ಒಳಗಡೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಹೊರಡಿ ಅಂತ ಆರ್ಡರ್ ಮಾಡ್ತಾನೆ. ಮತ್ತೆ ಅರ್ಜೆಂಟ್ ಅಲ್ಲಿ ಆ ಬಾಕ್ಸಸ್ ನ ಎತ್ಕೊಂಡು ಕೋಲ್ಡ್ ಸ್ಟೋರೇಜ್ ಹತ್ರ ಬರ್ತಾರೆ. ಅದೇ ಟೈಮ್ಗೆ ಹೆಲೆನ್ ತಂಬ್ ಇಂಪ್ರೆಷನ್ ಕೊಟ್ಟು ಪಂಚ್ ಔಟ್ ಮಾಡಿ ಕೋಲ್ಡ್ ಸ್ಟೋರೇಜ್ ಇಂದ ಹೊರಗಡೆ ಬರ್ತಿರ್ತಾಳೆ. ಆಗ ಈ ಹುಡುಗರು ನಮಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು, ಹಾಗೆ ಬಾಕ್ಸ್ ಗಳನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಪಂಚ್ ಔಟ್ ಮಾಡಿ ಹೊರಡ್ತಾರೆ. ಹೆಲೆನ್ ಆ ಬಾಕ್ಸ್ ಗಳನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋಕೆ ಒಳಗಡೆ ಹೋಗ್ತಾಳೆ. ಅದೇ ಟೈಮ್ಗೆ ಪಕ್ಕದಲ್ಲಿ ರೆಸ್ಟ್ ರೂಮ್ ಗೆ ಬಂದಿದ್ದ ಟೀಮ್ ಲೀಡರ್ ಕೋಲ್ಡ್ ಸ್ಟೋರೇಜ್ ರೂಮ್ ಡೋರ್ ಓಪನ್ ಇರೋದನ್ನ ನೋಡಿ ಯಾರೋ ಹಾಗೆ ಬಿಟ್ಟು ಹೋಗಿದ್ದಾರೆ ಅಂತ ಬೈಕೊಂಡು ಡೋರ್ ಲಾಕ್ ಮಾಡೋಕೆ ಹೋಗ್ತಾನೆ. ಹೆಲೆನ್ ಆ ಬಾಕ್ಸ್ ಗಳನ್ನ ರ್ಯಾಕ್ ಮೇಲೆ ಇಡ್ತಿದ್ದಾಳೆ. ಇವನು ಬಂದು ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡೋದಕ್ಕೂ ಅವಳ ಕೈಯಲ್ಲಿದ್ದ ಚಿಕನ್ ಬಾಕ್ಸ್ ಕೈ ಜಾರಿ ಬೀಳೋದಕ್ಕೂ ಒಂದೇ ಆಗುತ್ತೆ. ಹಾಗಾಗಿ ಅವಳಿಗೆ ಡೋರ್ ಲಾಕ್ ಆಗುವ ಸೌಂಡ್ ಕೇಳಿಸಲ್ಲ. ಟೀಮ್ ಲೀಡರ್ ಎಲ್ಲಾರು ಪಂಚ್ ಮಾಡಿ ಹೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಲೈಟ್ಸ್ ಎಲ್ಲ ಆಫ್ ಮಾಡಿ ಹೊರಗಡೆ ಹೋಗ್ಬಿಡ್ತಾನೆ. ಪಂಚ್ ಔಟ್ ರೆಕಾರ್ಡ್ಸ್ ಅಲ್ಲಿ ಹೆಲೆನ್ ಪಂಚಿಂಗ್ ಆಗಿದೆ ಅಂತ ತೋರಿಸ್ತಿದೆ. ಯಾಕಂದ್ರೆ ಅವಳು ಪಂಚ್ ಔಟ್ ಮಾಡಿ ಇನ್ನೇನು ಹೋಗ್ಬೇಕಾದ್ರೆ ಆ ಹುಡುಗರು ಬಂದಿದ್ದು. ಈಗ ಹೆಲೆನ್ ಕೋಲ್ಡ್ ಸ್ಟೋರೇಜ್ ಇಂದ ಹೊರಗಡೆ ಬರೋಕೆ ಬಂದು ನೋಡಿದ್ರೆ ಡೋರ್ ಹೊರಗಡೆಯಿಂದ ಲಾಕ್ ಆಗಿದೆ. ರಾತ್ರಿ ಆಗಿದ್ರಿಂದ ಎಲ್ಲಾ ಶಾಪ್ಸ್ ಕ್ಲೋಸ್ ಮಾಡ್ಕೊಂಡು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಹೆಲೆನ್ ಬಂದು ಪಾಪ ಡೋರ್ ಬಡಿತಿರೋದು ಟೀಮ್ ಲೀಡರ್ ಕೇಳಿಸಲ್ಲ. ಯಾಕಂದ್ರೆ ಈಗಾಗಲೇ ಅವನು ಮೈನ್ ಡೋರ್ ಹತ್ರ ಎಕ್ಸಿಟ್ ಆಗ್ತಿದ್ದಾನೆ. ಫೋನ್ ತಗೊಂಡು ಕಾಲ್ ಮಾಡೋಣ ಅಂದ್ರೆ ಸೆಲ್ ಫೋನ್ ಹೊರಗಡೆ ಇಟ್ಟಿದ್ದಾಳೆ. ಹೆಲೆನ್ ಮನೆಗೆ ಬರೋ ಟೈಮ್ ಆಯ್ತು, ಆದ್ರೂ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅವ್ರ ಅಪ್ಪ ಕಾಯ್ತಿದ್ದಾರೆ. ಹೆಲೆನ್ಗೆ ಈಗಾಗಲೇ ಮೈಯೆಲ್ಲ ಕೋಲ್ಡ್ ಆಗೋಕೆ ಸ್ಟಾರ್ಟ್ ಆಗಿದೆ. ಡೋರ್ ಓಪನ್ ಮಾಡೋಕೆ ಈ ಮೆಟೀರಿಯಲ್ ಕ್ಯಾರಿಯರ್ಸ್
ನ ತಗೊಂಡು ಡೋರ್ ಗೆ ಹೊಡಿತಿದ್ದಾಳೆ. ಎಷ್ಟು ಡೋರ್ ಬಡಿದ್ರು ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಯೂಶುವಲಿ ಕೋಲ್ಡ್ ಸ್ಟೋರೇಜ್ ಡೋರ್ಸ್ ತುಂಬಾನೇ ಥಿಕ್ನೆಸ್ ಜಾಸ್ತಿ ಇರುತ್ತೆ ಮತ್ತೆ ಸ್ಟ್ರೆಂತ್ ಆಗಿರುತ್ತೆ. ಈ ಕಡೆ ಮಗಳು ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆದ ಅವರಪ್ಪ ಅವಳು ತನ್ನ ಮೇಲೆ ಮುನಿಸ್ಕೊಂಡು ತನ್ನ ರಿಲೇಟಿವ್ಸ್ ಮನೆಗೆ ಹೋಗಿರ್ಬೋದು ಅಂತ ಕಾಲ್ ಮಾಡಿ ವಿಚಾರಿಸಿದ್ರೆ ಅವರು ನಮ್ಮ ಮನೆಗೆ ಬಂದಿಲ್ಲ, ಅವರ ಕೊಲೀಗ್ಸ್ ನ ಕೇಳಿ ಹೇಳ್ತೀವಿ ಅಂತ ಈಕೆ ಅವಳ ಕೊಲೀಗ್ಸ್ ಗೆ ಕಾಲ್ ಮಾಡಿ ಕೇಳಿದ್ರೆ ನಾವು ಹೊರಡಬೇಕಾದ್ರೆ ಹೆಲೆನ್ ಪ್ಯಾಂಟ್ರಿ ಏರಿಯಾದಲ್ಲಿ ಇದ್ಲು ಅಂತ ಹೇಳ್ತಾರೆ. ಆಗ ಅವಳ ಟೀಮ್ ಲೀಡರ್ ಗೆ ಕಾಲ್ ಮಾಡಿ ಕೇಳಿದ್ರೆ ಹೆಲೆನ್ ಪಂಚ್ಔಟ್ ಮಾಡಿ ಹೋಗಿದ್ದಾಳೆ, ಎಲ್ಲಿಗೆ ಹೋಗ್ತಾಳೆ ಅಂತ ನಮಗೆ ಹೇಳಿ ಕೇಳಿ ಹೋಗ್ತಾಳ, ನನಗೆ ಗೊತ್ತಿಲ್ಲ ಅಂತಾನೆ. ತಕ್ಷಣ ಅವರಪ್ಪ ಅವಳು ಕೆಲಸ ಮಾಡೋ ಜಾಗಕ್ಕೆ ಬಂದು ಹೊರಗಡೆ ನಿಂತು ಕಾಲ್ ಮಾಡ್ತಾನೆ. ಪಾಪ ಹೊರಗಡೆ ಇದ್ದ ಅವಳ ಫೋನ್ ವೈಬ್ರೇಟ್ ಆಗ್ತಿದೆ. ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬೇರೆ ಟೆಂಪರೇಚರ್ -12 ಡಿಗ್ರಿ ಇದೆ. ಚಳಿ ತಡ್ಕೊಳ್ಳೋಕೆ ಆಗದೆ ಹೊರಗಡೆ ಬರೋಕೂ ಆಗದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹೆಲೆನ್ ಚಡಪಡಿಸ್ತಿದ್ದಾಳೆ. ಎಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡದೆ ಇದ್ದಾಗ ಅವರಪ್ಪ ನೋಡೋವರೆಗೂ ನೋಡಿ ಕೆಳಗಡೆ ಹೋಗ್ಬಿಡ್ತಾರೆ. ಹೆಲೆನ್ಗೆ ಜೇಬಲ್ಲಿ ಈ ಹಿಂದೆ ಹೋಗಿದ್ದ ಮೂವಿ ಟಿಕೆಟ್ ಸಿಗುತ್ತೆ. ಅದನ್ನ ನೋಡಿ ಹೇಗಿದ್ರು 12ವರೆಗೆ ಸಿನಿಮಾ ಹಾಲ್ ಬಿಡುತ್ತೆ. ಜನ ಹೊರಗಡೆ ಬರೋ ಸಮಯ ನೋಡ್ಕೊಂಡು ಡೋರ್ಗೆ ಈ ಪ್ಲೇಟ್ ಇಂದ ಬಡಿಯೋಣ, ಯಾರಾದ್ರೂ ಡೋರ್ ತೆಗಿಬಹುದೇನೋ ಅನ್ಕೊಂಡು 12ವರೆವರೆಗೂ ವೇಟ್ ಮಾಡ್ತಾಳೆ. ಸಿನಿಮಾ ಹಾಲ್ ಬಿಟ್ಟು ಜನ ಎಲ್ಲ ಹೊರಗಡೆ ಬರ್ತಿದ್ದಾರೆ. ತಕ್ಷಣ ಟೈಮ್ ನೋಡ್ಕೊಂಡು ಹೆಲೆನ್ ಡೋರ್ಗೆ ಪ್ಲೇಟ್ ಅಲ್ಲಿ ಬಡಿಯೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೇ ಬಡಿದ್ರು ಜನಗಳ ಕ್ರೌಡ್ ಸೌಂಡ್ ಗೆ ಅದು ರೀಚ್ ಆಗಲ್ಲ. ಅದು ಅಲ್ಲದೆ ಕೋಲ್ಡ್ ಸ್ಟೋರೇಜ್ ಇರೋದು ಚಿಕನ್ ಹಬ್ ಒಳಗಡೆ. ಚಿಕನ್ ಹಬ್ ಕೂಡ ಹೊರಗಡೆಯಿಂದ ಕ್ಲೋಸ್ ಆಗಿದೆ. ಅಲ್ಲಿಂದ ಸಿನಿಮಾ ಹಾಲ್ ಕೂಡ ಸ್ವಲ್ಪ ದೂರನೇ ಇದೆ, ಹಾಗಾಗಿ ಸೌಂಡ್ ಕೇಳಿಸ್ತಿರಲ್ಲ. ಸಿನಿಮಾ ನೋಡಕ್ಕೆ ಬಂದಿದ್ದ ಒಬ್ಬ ತಂದೆ ಮಗ ಚಿಕನ್ ಹಬ್ ಹತ್ರ ಕಾರಿಡಾರ್ ಗೆ ಬಂದಾಗ ಅಪ್ಪ ಫೋನ್ ಕಾಲ್ ಅಲ್ಲಿ ಬಿಸಿ ಇರ್ತಾನೆ. ಮಗ ಆಟ ಆಡ್ಕೊಂಡು ಚಿಕನ್ ಹಬ್ ಡೋರ್ ಹತ್ರ ಬಂದ್ರೆ ಒಳಗಿಂದ ಇವಳು ಬಾಗಿಲು ಬಡಿತಿರೋ ಸೌಂಡ್ ಅವ್ರಿಗೆ ಕೇಳಿಸ್ತಿದೆ. ಅದನ್ನ ಗಮನಿಸಿ ಆ ಹುಡುಗ ಆ ಡೋರ್ ಗೆ ಒಂದು ಸಲ ಕೈಯಲ್ಲಿರೋ ಕಾರಿಂದ ಬಡಿತಾನೆ. ಆದ್ರೆ ಆ ಸೌಂಡ್ ಹೆಲೆನ್ ಗೆ ಕೇಳಿಸಲ್ಲ, ಯಾಕಂದ್ರೆ ಸೇಮ್ ಟೈಮ್ ಅವಳು ಕೂಡ ಡೋರ್ ಬಡಿತಿದ್ದಾಳೆ. ಈ ಹುಡುಗ ಅವರ ಅಪ್ಪನಿಗೆ ಅಪ್ಪ ಇಲ್ಲಿಂದ ಏನೋ ಸೌಂಡ್ ಬರ್ತಿದೆ ಅಂತ ಹೇಳ್ತಾನೆ. ಅವರ ಅಪ್ಪ ಡೋರ್ ಹತ್ರ ಬರೋದಕ್ಕೂ ಹೆಲೆನ್ ಬಡಿದು ಸುಸ್ತಾಗಿ ನಿಲ್ಲಿಸಿ ಬಿಡ್ತಾಳೆ. ಆಗ ಆ ಹುಡುಗನ ಮಾತಿಗೆ ಅಷ್ಟು ತಲೆ ಕೆಡ್ಸ್ಕೊಳ್ದೆ ಕರ್ಕೊಂಡು ಹೋಗ್ಬಿಡ್ತಾನೆ. ಹೆಲೆನ್ ಗೆ ಇದ್ದ ಒಂದೇ ಒಂದು ಹೋಪು ಹೋಯ್ತು. ಈಗ ಸಿನಿಮಾ ಹಾಲ್ ಕ್ಲೋಸ್ ಮಾಡಿ ಮಕ್ಕಳ ಪ್ಲೇಯಿಂಗ್ ಏರಿಯಾದ ಲೈಟ್ ಅನ್ನ ಆಫ್ ಮಾಡ್ತಾರೆ. ಹೆಲೆನ್ ತಂದೆ ಪಾಪ ಮಗಳು ಸಿನಿಮಾಗೆ ಹೋಗಿರ್ಬೋದು ಅಂತ ಸಿನಿಮಾ ಮುಗಿಯೋವರೆಗೂ ವೆಯ್ಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಹೆಲೆನ್ಗೆ ವಿಪರೀತ ಚಳಿ ಆಗ್ತಿದೆ. ನೀವೇ ಇಮೇಜಿನ್ ಮಾಡ್ಕೊಳ್ಳಿ, ಕೋಲ್ಡ್ ಸ್ಟೋರೇಜ್ ಒಳಗಡೆ -13 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಒಳಗಡೆ ಹೋಗಿ ಏನಾದ್ರೂ ವಸ್ತು ಇಟ್ಟು ವಾಪಸ್ ಬಂದ್ಬಿಡಬಹುದು, ಅವಾಗ್ಲೇ ಅಷ್ಟು ಚಳಿ ಆಗುತ್ತೆ. ಇನ್ನು ಗಂಟೆಗಳ ಕಾಲ ಒಳಗಡೆ ಇರ್ಬೇಕು ಅಂದ್ರೆ ಅವಳಿಗೆ ಹೆಂಗಾಗ್ತಿರ್ಬೇಡ. ವಾಚ್ ನೋಡಿದ್ರೆ ಒಳಗಡೆ ಮಾಯಿಶ್ಚರೈಸ್ ಆಗಿ ಕೋಲ್ಡ್ ಗೆ ಅದು ನಿಂತು ಹೋಗುತ್ತೆ. ಈಗ ಟೈಮಿಂಗ್ಸ್ ಕೂಡ ಅವಳಿಗೆ ಗೊತ್ತಾಗಲ್ಲ. ಬಾಡಿ ಕೋಲ್ಡ್ ಆದ ಕಾರಣ ಮೂಗಿಂದ ರಕ್ತ ಬರೋಕೆ ಸ್ಟಾರ್ಟ್ ಆಗ್ತಿದೆ. ವಿಪರೀತ ಚಳಿಗೆ ಬಾಡಿ ಎಲ್ಲ ಹಾರ್ಡ್ ಆಗ್ತಿದೆ. ಕೈ ಕಾಲು ಆಡ್ಸೋದು ಕಷ್ಟ ಆಗ್ತಿದೆ. ಮೈ ಮೇಲೆ ಹೊತ್ಕೊಳ್ಳೋಕೆ ಏನು ಇಲ್ಲ. ಆಗ ಬ್ಯಾಗ್ ತೆಗೆದು ಒಳಗಡೆ ಇರೋ ದುಪ್ಪಟ್ಟನ ತಗೊಂಡು ಅಲ್ಲೇ ಇದ್ದ ಒಂದು ಟೇಪ್ ನ ಕೈಗೆ ಸುತ್ಕೊಂಡು ಆ ದುಪ್ಪಟ್ಟನ ಹರಿದು ಹಾಕಿ ಎರಡೂ ಕೈಗೆ ಸುತ್ಕೊಂಡು ಚಳಿ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಈಗ ಟೆಂಪರೇಚರ್ -16 ಡಿಗ್ರಿ ಇದೆ. ಈ ಫ್ಯಾನ್ ಗಳ ಗಾಳಿ ಅಂತೂ ಕಿವಿಗೆ ಹೊಡಿತಾ ಇದೆ. ಅದನ್ನ ಅವಾಯ್ಡ್ ಮಾಡೋಕೆ ಅಲ್ಲಿದ್ದ ಒಂದು ಕಾಟನ್ ಬಾಕ್ಸ್ ನ ಹರಿದು ಸುತ್ತ ಟೇಪ್ ಹಾಕಿ ಆ ಫ್ಯಾನ್ ಗಳನ್ನ ಕವರ್ ಮಾಡೋಣ ಅಂತ ಸ್ಟೂಲ್ ಹಾಕೊಂಡು ಹತ್ತಿ ಕಷ್ಟಪಟ್ಟು ಅಂಟಿಸ್ತಾಳೆ. ಒಂದು ಫ್ಯಾನ್ ಗೆ ಅಂಟಿಸಿ ಇನ್ನೊಂದು ಫ್ಯಾನ್ ಗೆ ಅಂಟಿಸೋ ಅಷ್ಟರಲ್ಲಿ ಒಂದು ಕಿತ್ಕೊಂಡು ಬಿದ್ದೋಗುತ್ತೆ. ಆ ಫ್ಯಾನ್ ಗಳ ಗಾಳಿ ಫೋರ್ಸ್ ಆಗಿರುತ್ತೆ. ಮತ್ತೆ ಅಂಟಿಸೋಕೆ ಟ್ರೈ ಮಾಡ್ತಾಳೆ, ಮತ್ತೆ ಕಳ್ಕೊಂಡ್ ಬಿಡುತ್ತೆ. ಈ ಪ್ರಯತ್ನದಲ್ಲಿ ಸ್ಟೂಲ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ಬಿಡ್ತಾಳೆ. ಮೊದಲೇ ಮೈಯೆಲ್ಲ ಹಾರ್ಡ್ ಆಗಿದೆ. ಚಳಿಲಿ ಯಾರಾದ್ರೂ ಹೊಡೆದ್ರೆ ಹೇಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೆಲಕ್ಕೆ ಬಿದ್ದು ತುಂಬಾ ಏಟ್ ಆಗುತ್ತೆ. ಅದು ಅಲ್ಲದೆ ಆ ರ್ಯಾಕ್ ಕೂಡ ಇನ್ನೇನು ಇವಳ ಮೈ ಮೇಲೆ ಬೀಳ್ಬೇಕು ಅಷ್ಟರಲ್ಲಿ ಸೈಡ್ ಗೆ ಹೋಗ್ಬಿಡ್ತಾಳೆ. ಆದ್ರೆ ರ್ಯಾಕ್ ಇವಳ ಕಾಲ್ ಮೇಲೆ ಬಿದ್ದಿರುತ್ತೆ. ಈಗ ಕಾಲು ಇಂಜುರಿ ಆಯ್ತು. ಈ ಕಡೆ ಅವರ ಅಪ್ಪ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾನೆ. ಆಗ ಪೊಲೀಸ್ ನಿಮ್ಮ ಮಗಳು ಡೈಲಿ ಎಷ್ಟೊತ್ತಿಗೆ ಮನೆಗೆ ಬರ್ತಿದ್ಲು, ಎಲ್ಲಿ ಕೆಲಸ ಮಾಡ್ತಿದ್ಲು ಅಂತೆಲ್ಲ ವಿಚಾರಿಸಿ ಅವರು ಕಂಪ್ಲೇಂಟ್ ತಗೊಳ್ಳಿ ಅಂದ್ರೂ ತಗೊಳ್ದೆ ನಿನ್ನೆ ಅವಳ ಜೊತೆ ಇದ್ದ ಬಾಯ್ ಫ್ರೆಂಡ್ ನ ಡೀಟೇಲ್ಸ್ ತಗೊಂಡು ವಿಚಾರಿಸ್ತೀನಿ ಅಂತ ಹೇಳ್ತಾನೆ. ಆಗ ಹೆಲೆನ್ ಅವರಪ್ಪ ನಮ್ಮ ಮಗಳು ಆ ರೀತಿ ಎಲ್ಲ ಓಡಿ ಹೋಗಿರಲ್ಲ ಅಂತಾನೆ. ಪೊಲೀಸ್ ಈಗಿನ ಕಾಲದ ಹೆಣ್ಣು ಮಕ್ಕಳ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಬೇಡ, ನಾನು ವಿಚಾರಿಸಿ ಆಮೇಲೆ ನಿಮ್ಗೆ ಹೇಳಿ ಕಳಿಸ್ತೀನಿ, ನೀವೀಗ ಹೊರಡಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಹೆಲೆನ್ ಅಪ್ಪ ಅವನ ಸ್ನೇಹಿತನ ಜೊತೆ ಹೋಗಿ ಹೆಲೆನ್ ಬಾಯ್ ಫ್ರೆಂಡ್ ಮನೇಲಿ ವಿಚಾರಿಸಿದ್ರೆ ಅಜರ್ ಅವರಮ್ಮ ಅವನಿಗೆ ಚೆನ್ನೈಯಲ್ಲಿ ಜಾಬ್ ಆಗಿದೆ, ಹಾಗಾಗಿ ಇವತ್ತು ಹೊರಟ ಅಂತ ತಿಳಿಸ್ತಾರೆ. ಆಗ ಇವ್ರಿಗೆ ಈ ಕಡೆ ಅಜರ್ ಮನೇಲಿ ಇಲ್ದೇ ಇರೋದು, ತನ್ನ ಮಗಳು ಇಷ್ಟೊತ್ತಾದ್ರೂ ಮನೆಗೆ ಬರದೇ ಇರೋದನ್ನ ನೋಡಿ ಇಬ್ಬರು ಮದುವೆ ಆಗೋಕೆ ಹೊರಟೋಗಿರ್ಬಹುದು ಅಂತ ಅನುಮಾನ ಬಂದ್ಬಿಡುತ್ತೆ. ಈ ಕಡೆ ಹೆಲೆನ್ ಕಾಲ್ ಮೇಲೆ ವೆಯ್ಟ್ ಬಿದ್ದ ಕಾರಣ ಕಾಲು ಉಳುಕಿರುತ್ತೆ. ರ್ಯಾಕ್ ಗಳ ಮಧ್ಯೆ ಕಾಲು ಹಾಕಿ ಕಷ್ಟಪಟ್ಟು ಟ್ವಿಸ್ಟ್ ಮಾಡಿ ಸರಿ ಮಾಡ್ಕೋತಾಳೆ. ಚಳಿಲಿ ಇದ್ದು ಮುಖ ನೋಡಿ ಹೇಗಾಗಿದೆ. ಹೆಲೆನ್ ತಂದೆಯ ಸ್ನೇಹಿತ ಮತ್ತೆ ಸ್ಟೇಷನ್ ಗೆ ಹೋಗೋಣ ಅನ್ಕೊಂಡು ಅವಳ ಬಾಯ್ ಫ್ರೆಂಡ್ ಗೆ ಒಂದ್ಸಲ ಕಾಲ್ ಮಾಡಿ ನೋಡೋಣ ಅನ್ಬಿಟ್ಟು ಕಾಲ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಜರ್ ಅವರ ಮನೆ ಹತ್ರನೇ ಬರ್ತಾನೆ. ಅವನನ್ನ ನೋಡಿ ಕೋಪಗೊಂಡ ಹೆಲೆನ್ ತಂದೆ ತಕ್ಷಣ ಅವನಿಗೆ ಕಪಾಳಕ್ಕೆ ಹೊಡಿತಾ ನನ್ನ ಮಗಳು ಎಲ್ಲಿ ಮಗಳಲ್ಲಿ ಅಂತ ಕೇಳ್ತಾರೆ. ಅಜರ್ ನನ್ಗೇನು ಗೊತ್ತಿಲ್ಲ, ನಾನು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಅಂತ ಹೇಳಿದ್ರು ಹೆಲೆನ್ ಅವರ ಅಪ್ಪನಿಗೆ ಕೇಳೋ ತಾಳ್ಮೆನೇ ಇರಲ್ಲ. ಆಗ ಅವರ ಸ್ನೇಹಿತ ಸಮಾಧಾನ ಮಾಡಿ ಈಗ ಇವನ ಮಾತನ್ನು ನಂಬೋದು ಬೇಡ, ಅವನನ್ನು ಕರ್ಕೊಂಡು ಸ್ಟೇಷನ್ ಗೆ ಹೋಗೋಣ ನಡಿ ಅಂತ ಹೇಳಿ ಅಜರ್ ನ ಕರ್ಕೊಂಡು ಸ್ಟೇಷನ್ ಗೆ ಹೊರಡ್ತಾರೆ. ಸ್ಟೇಷನ್ ಗೆ ಬಂದು SI ಗೆ ಕಾಲ್ ಮಾಡಿದ್ರೆ ಅವನು ನಾನು ಬರೋದು ಇನ್ನು 1 ಅವರ್ ಆಗುತ್ತೆ ಅಂತ ಸತಾಯಿಸ್ತಿದ್ದಾನೆ. ಈ ಕಡೆ ಹೆಲೆನ್ ಉಳುಕಿರೋ ಮೊಣಕಾಲನ್ನ ಹೇಗಾದ್ರೂ ಸ್ಟ್ರೈಟ್ ಮಾಡ್ಕೋಬೇಕು ಅಂತ ಆ ಕಾಟನ್ ಬಾಕ್ಸ್ ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡು ಬಿದಿರು ಕೋಲ್ ತರ ಮೊಣಕಾಲ್ಗೆ ಕೊಟ್ಟು ಟೇಪ್ ಹೊಡ್ಕೊಂಡು ಕಷ್ಟ ಪಡ್ತಿದ್ದಾಳೆ. ಹೆಲೆನ್ ಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಯಾವುದೇ ಬಾಕ್ಸ್ ಅಲ್ಲಿ ತೆಗೆದು ನೋಡಿದ್ರು ರಾ ಚಿಕನ್, ಅಡುಗೆ ಐಟಮ್ಸ್ ಗಳು, ಹೀಗೆ ಬರೀ ರಾ ಮೆಟೀರಿಯಲ್ಸ್ ಇದಾವೆ. ಅಲ್ಲಿ ಒಂದೇ
ಒಂದು ಪಾನ್ ಕೇಕ್ ಸಿಗುತ್ತೆ, ಅದನ್ನೇ ತಿಂದು ಅಲ್ಲೇ ಇದ್ದ ಇಲ್ಲಿಗೂ ಸ್ವಲ್ಪ ಹಾಕಿ ಸರ್ವೈವ್ ಆಗೋಕೆ ಟ್ರೈ ಮಾಡ್ತಾಳೆ. ಹೊರಗಡೆ ಹೆಲೆನ್ ತಂದೆ, ಅವರ ಸ್ನೇಹಿತ, ಅವಳ ಬಾಯ್ ಫ್ರೆಂಡ್ ಅಜರ್ ಎಲ್ಲರೂ ಫ್ರೆಂಡ್ಸ್ ರಿಲೇಟಿವ್ಸ್ ಅವಳಿಗೆ ಸಂಬಂಧಪಟ್ಟ ಎಲ್ಲಾ ಕಡೆ ವಿಚಾರಿಸ್ತಾ ಹುಡುಕಾಡ್ತಿದ್ದಾರೆ. ಆದ್ರೆ ಎಲ್ಲೂ ಒಂದು ಸುಳಿವು ಸಿಗ್ತಿಲ್ಲ. ಹೀಗೆ ಬೇಸತ್ತಿದ್ದ ಅವರಪ್ಪ ಅಜರ್ ಹತ್ರ ಬಂದು, ನನಗೆ ಅವಳನ್ನ ನಿನ್ನ ಜೊತೆ ಮದುವೆ ಮಾಡೋಕೆ ಇಷ್ಟ ಇಲ್ಲ ಅಂದ್ರು ಈಗ ವಿಧಿ ಇಲ್ಲದೆ ಒಪ್ಕೊಳ್ತಿದ್ದೀನಿ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ದಯವಿಟ್ಟು ಹೇಳ್ಬಿಡು ಅಂತ ಕೇಳಿದಾಗ ಅಜರ್ ಕೋಪ ಮಾಡ್ಕೊಂಡು, ಹೆಲೆನ್ ಸಿಕ್ಕಿಲ್ಲ ಅಂತ ನೀವೆಷ್ಟು ಚಡಪಡಿಸ್ತಿದ್ದೀರೋ ನನಗೂ ಅಷ್ಟೇ ಚಡಪಡಿಕೆ ಇದೆ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ನನ್ನನ್ನ ನಂಬಿ ಅಂತ, ನನಗೂ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಸುಮ್ನೆ ನನ್ನ ಮೇಲೆ ಅನುಮಾನ ಪಡೋದನ್ನ ಬಿಡಿ, ಇಬ್ರು ಸೇರಿ ಹುಡ್ಕೋಣ ಅಂತ ಹೇಳ್ತಾನೆ. ಆಗ ಹೆಲೆನ್ ತಂದೆ ಅವಳ ನಂಬರ್ಗೆ ಶಾಹಿನಾ ಅಂತ ಅವಳ ಫ್ರೆಂಡ್ ಹೆಚ್ಚಾಗಿ ಕಾಲ್ ಮಾಡ್ತಿದ್ಲು, ನಿನಗೆ ಅವಳ ಪರಿಚಯ ಇದ್ರೆ ಆ ಹುಡುಗಿನ ವಿಚಾರಿಸು ಅಂತ ಹೇಳ್ತಾನೆ. ಆಗ ಅಜರ್ ಆ ಶಾಹಿನಾ ಬೇರೆ ಯಾರು ಅಲ್ಲ, ನನ್ನ ನಂಬರ್ನೇ ಆ ರೀತಿ ಸೇವ್ ಮಾಡಿದ್ಲು ಅಂತ ಹೇಳ್ತಾನೆ. ಈ ಕಡೆ ಹೆಲೆನ್ ಆ ಫ್ಯಾನ್ಸ್ ಗಳನ್ನ ಹೇಗಾದ್ರೂ ಮಾಡಿ ನಿಲ್ಸಿದ್ರೆ ಚಳಿ ಅವಾಯ್ಡ್ ಮಾಡಬಹುದು ಅಂತ ಒಂದು ಮೆಟಲ್ ಸ್ಟಿಕ್ ತಗೊಂಡು ಆ ಫ್ಯಾನ್ ಮೇಲ್ಗಡೆ ಇದ್ದ ಮೆಸ್ ಅನ್ನ ಕಷ್ಟಪಟ್ಟು ಹೇಗೋ ಬಿಚ್ತಾಳೆ. ಆದ್ರೆ ಆ ಸ್ಟಿಕ್ ಇಂದ ಫ್ಯಾನ್ ನ ತಡೆಯೋಕೆ ಹೋದ್ರೆ ಫ್ಯಾನ್ ತಿರುಗ್ತಿರೋ ಫೋರ್ಸ್ ಗೆ ಅವಳ ಕೈಗೂ ಏಟ್ ಬೀಳುತ್ತೆ, ಸ್ಟಿಕ್ ನ ಕಿತ್ತು ಎಸೆಯುತ್ತೆ. ಹೆಲೆನ್ ಸ್ಟ್ರಗಲ್ ಮಾಡ್ತಿರೋದ್ರ ಜೊತೆಗೆ ಅಲ್ಲೇ ಸಿಕ್ಕ ಒಂದು ಇಲಿಮರಿಗೆ ಪ್ರೀತಿಯಿಂದ ಮೈ ಸವರುತ್ತಾ ಅದನ್ನ ಬೆಚ್ಚಗಿಡೋಕೆ ಅವಳ ಬ್ಯಾಗ್ ಒಳಗಡೆ ಹಾಕ್ತಾಳೆ. ಆಗ ಬ್ಯಾಗ್ ಅಲ್ಲಿ ಅವ್ರ ಅಪ್ಪನ ಸಿಗರೇಟ್ ಮತ್ತೆ ಲೈಟರ್ ಸಿಗುತ್ತೆ. ಅವರಪ್ಪ ಸಿಗರೇಟ್ ಜಾಸ್ತಿ ಸೇದೋದ್ರಿಂದ ಅವಾಯ್ಡ್ ಮಾಡೋಕೆ ಅಂತ ಕಿತ್ಕೊಂಡು ತನ್ನ ಹತ್ರನೇ ಇಟ್ಕೊಂಡಿರ್ತಾಳೆ. ಈಗ ಲೈಟರ್ ತಗೊಂಡು ಅಲ್ಲೇ ಸುತ್ತಮುತ್ತ ಇದ್ದ ಪೇಪರ್ಸ್ ಗಳನ್ನ ಗುಡ್ಡೆ ಹಾಕೊಂಡು ಬೆಂಕಿ ಹಾಕಿ ಚಳಿ ಕಾಯಿಸ್ಕೊತಾಳೆ. ಅದರ ಹೊಗೆ ತುಂಬಿಕೊಂಡಂಗೆಲ್ಲ ಇವಳಿಗೆ ಉಸಿರಾಟ ಕಷ್ಟ ಆಗ್ಬಿಡುತ್ತೆ. ತಕ್ಷಣ ಬೆಂಕಿನ ಕೆಡಿಸ್ಬಿಡ್ತಾಳೆ. ಈಗ ಕೆಳಗಡೆ ಬಿದ್ದಿದ್ದ ರ್ಯಾಕ್ ನ ಎಳ್ಕೊಂಡು ಅದರ ಸುತ್ತ ಅಲ್ಲಿ ಕೈಗೆ ಏನೇನ್ ಸಿಗುತ್ತೋ ಕಾಟನ್ ಬಾಕ್ಸಸ್, ಪ್ಲಾಸ್ಟಿಕ್ ಎಲ್ಲಾನ ಮೇಲ್ಗಡೆ ಸುತ್ತ ಹಾಕಿ ಒಳಗಡೆ ಸೇರ್ಕೊಳ್ತಾಳೆ. ಈ ಕಡೆ ಸ್ಟೇಷನ್ ಅಲ್ಲಿ ಈ ಕಿರಿಕ್ ಎಸ್ಐ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಕೊಳ್ದೆ ಮೊದಲು ಆ ಹುಡುಗನ ಹೆಸರು ಏನಂತ ಕೇಳ್ತಾನೆ. ಅವನು ಅಜರ್ ಅಂತ ಹೇಳಿದಾಗ, ನಿನ್ನ ಹೆಸರು ಅಜರ್, ಅವಳ ಹೆಸರು ಹೆಲೆನ್, ಇಬ್ಬರದು ಇಂಟರ್ ರಿಲಿಜಿಯನ್ ಬೇರೆ, ನೀನು ಕೆಲ್ಸ ಸಿಕ್ತು ಅಂತ ಚೆನ್ನೈಗೆ ಹೋದವನು ವಾಪಸ್ ಯಾಕೆ ಬಂದೆ, ವಾಪಸ್ ಬಂದು ಇಮಿಡಿಯೇಟ್ ಆಗಿ ಹೆಲೆನ್ ನ ಹುಡ್ಕೋ ಪ್ರಯತ್ನ ಮಾಡ್ತಿದ್ಯಾ, ಇದೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ನಿನ್ ಮೇಲೆ ಅನುಮಾನ ಬರ್ತಿದೆ, ನಿನ್ನ ಸಪರೇಟ್ ಆಗಿ ವಿಚಾರಿಸ್ಕೋತೀನಿ ಅಂತ ಕರ್ಕೊಂಡು ಹೋಗಿ ಅವನ ಕತ್ತನ್ ಪಟ್ಟೆ ಹಿಡಿದು ಹುಡುಗಿ ಎಲ್ಲಿದ್ದಾಳೆ ಹೇಳು, ಎಲ್ಲಾದ್ರೂ ಮಾರ್ಕ ಬಿಟ್ಟಿದ್ಯಾ ಹೆಂಗೆ ಅಂತ ಹೊಡೆಯೋಕೆ ಶುರು ಮಾಡ್ತಾನೆ. ಆಗ ಹೆಲೆನ್ ಅಪ್ಪ ಬಂದು, ಸರ್ ಅವನಿಗೂ ಗೊತ್ತಿಲ್ಲ, ಅವನ್ನ ಬಿಟ್ಬಿಡಿ ಅಂದಾಗ, ನನಗೆ ಕೆಲಸ ಹೇಳ್ಕೊಡಕ್ ಬರ್ತೀಯ ಅಂತ ಅವರನ್ನು ತಳ್ಳಿ ಅಜರ್ ಹತ್ರ, ನನ್ನ ಹತ್ರ ನಿನ್ನ ಆಟ ಎಲ್ಲ ಇಟ್ಕೋಬೇಡ, ಅವಳು ಯಾವಳ ಬೀದಿ ಬೀದಿ ಚೆಂಗ್ಲೆತ್ತೊಳಗೋಸ್ಕರ ಸ್ಟೇಷನ್ ಗೆ ಬಂದು ನಮ್ಗೆ ಯಾಕೆ ನಿದ್ದೆ ಕೆಡಿಸ್ತಿದ್ದೀರಾ ಅನ್ಬಿಡ್ತಾನೆ. ಆಗ ಹೆಲೆನ್ ಅಪ್ಪನಿಗೆ ಕೋಪ ಬಂದು ಆ ಎಸ್ ಐ ನ ಹಿಡಿದು ಎಳೆದು ಗೋಡೆಗೆ ಜಾಡಿಸಿ, ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ನನ್ನ ಮಗಳು ಅಂತವಳಲ್ಲ ಅಂತ ದುಃಖದಿಂದ ಹೇಳ್ಬೇಕಾದ್ರೆ ಆ ಎಸ್ ಐ ಹೈಯರ್ ಆಫೀಸರ್ CI ಬರ್ತಾರೆ. ಅವರು ಏನಾಗ್ತಿದೆ ಇಲ್ಲಿ ಅಂತ ಕೇಳಿದಾಗ ಆ ಎಸ್ ಐ ಇವರ ಮಗಳು ಕಳೆದು ಹೋಗಿದ್ದಾಳೆ ಅಂತ ಬಂದು ನಮ್ಮ ತಲೆ ತಿಂತಿದ್ದಾರೆ ಅಂತ ಹೇಳ್ತಾನೆ. ಹೆಲೆನ್ ಅವರ ಅಪ್ಪನ ಕೇಳಿದಾಗ, ನನ್ನ ಮಗಳು ಕಾಣೆಯಾಗಿ 4 ಗಂಟೆ ಆಯ್ತು, ಇವ್ರಿಗೆ ಎಷ್ಟು ಹೇಳಿದ್ರು ಇನ್ನೂ ಇನ್ವೆಸ್ಟಿಗೇಷನ್ ಶುರು ಮಾಡಿಲ್ಲ, ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಲ್ಲ, ಈ ಹುಡುಗ ಸೈಬರ್ ಸೆಲ್ ಅಲ್ಲಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಅವನಿಗೆ ಹೊಡಿತಿದ್ದಾರೆ ಅಂತ ಹತ್ಕೊಂಡು ಹೇಳ್ಕೊಂಡಾಗ ಆ ಎಸ್ ಐ ಹೈಯರ್ ಆಫೀಸರ್ ಅವನಿಗೆ ಸೈಬರ್ ಆಫೀಸ್ಗೆ ಇನ್ಫಾರ್ಮ್ ಮಾಡೋಕೆ ಸಮಸ್ಯೆ ಏನು ಅಂತ ಬೈದು ಈ ಕೂಡಲೇ ಹೋಗಿ ಇನ್ಫಾರ್ಮ್ ಮಾಡು ಅಂತ ಹೇಳಿ ಕಳಿಸ್ತಾರೆ. ಫೋನ್ ಸ್ಟೇಟಸ್ ಏನಿದೆ ಅಂತ ಅಜರ್ ನ ಕೇಳಿದಾಗ ರಿಂಗ್ ಆಗ್ತಿದೆ, ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಹೆಲೆನ್ ಸ್ವಲ್ಪ ಹೊತ್ತು ಪ್ರಜ್ಞೆ ತಪ್ಪಿ ಮಲಗಿರ್ತಾಳೆ. ಕಣ್ಣು ಬಿಟ್ಟು ನೋಡಿದ್ರೆ ಪಾಪ ಆ ಇಲಿ ಸತ್ತು ಬಿದ್ದಿರುತ್ತೆ. ಅವಳು ಮಲಗಿದ್ದಾಗ ಕೈನ ಹೇಗೆ ಹಾಕೊಂಡಿದ್ಲೋ ಕೋಲ್ಡ್ ಗೆ ಕೈ ನೆಲಕ್ಕೆ ಹಾಗೆ ಕಚ್ಕೊಂಡ್ ಬಿಟ್ಟಿದೆ. ಕಷ್ಟಪಟ್ಟು ಕೈ ಬಿಡಿಸ್ಕೊಂಡ್ರೆ ಚರ್ಮಾನು ಕಿತ್ಕೊಂಡ್ ಬರ್ತಿದೆ. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಲೆನ್ ನ ಆಕ್ಟಿವ್ ಆಗಿ ಹುಡ್ಕೋಕೆ ಶುರು ಮಾಡಿದ್ದಾರೆ. ಚಿಕನ್ ಹಬ್ ಇಂದ ಪಂಚೌಟ್ ಆಗಿರೋ ಲಿಸ್ಟ್ ಅನ್ನ ತರಿಸ್ಕೊಂಡು ನೋಡಿದ್ರೆ ಅದರಲ್ಲಿ ಹೆಲೆನ್ ಪಂಚೌಟ್ ಮಾಡಿದ್ದಾಳೆ. ಸೊ ನಿಮ್ಮ ಮಗಳು ಶಾಪ್ ಇಂದ ಹೊರಗಡೆ ಬಂದಿದ್ದಾಳೆ, ನಿಮ್ಮ ಮಗಳಿಗೆ ಹೊರಗಡೆ ಯಾರ ಜೊತೆ ಆದ್ರೂ ಸಮಸ್ಯೆ ಇದೆಯಾ ಅಂತ CI ಕೇಳಿದಾಗ ಅಜರ್ ಫ್ರೆಂಡ್ ಒಬ್ಬ ಆಟೋ ಡ್ರೈವರ್ ಅವಳನ್ನ ಫಾಲೋ ಮಾಡೋದು ರೇಗ್ಸೋದು ಮಾಡ್ತಿದ್ದ ಅಂತ ಹೇಳ್ತಾನೆ. ಪೊಲೀಸ್ ಸ್ಟೇಷನ್ ಇಂದ ಹೊರಟ ಈ 3 ಜನ ದಾರಿಲಿ ಹೋಗ್ಬೇಕಾದ್ರೆ ಅಜರ್ ಆ ಆಟೋ ಡ್ರೈವರ್ ನ ಹುಡ್ಕೊಂಡು ಹೋಗ್ತಾನೆ. ಹೆಲೆನ್ ತಂದೆ ತುಂಬಾ ಹೊತ್ತಿಂದ ಕಾಲ್ ಮಾಡಿ ಮಾಡಿ ಅವಳ ಫೋನ್ ಮೂವ್ ಆಗ್ತಾ ಟೇಬಲ್ ಎಡ್ಜ್ ಗೆ ಬಂದಿರುತ್ತೆ. ಈ ಸಲ ವೈಬ್ರೇಟ್ ಆಯ್ತಾ ಕೆಳಗಡೆ ಬಿದ್ದು ಬ್ಯಾಟ್ರಿ ಎಲ್ಲ ಕಳ್ಕೊಂಡ್ ಬಿಡುತ್ತೆ. ಈ ಕಡೆ ಸೈಬರ್ ಆಫೀಸ್ ಅಲ್ಲಿ ನಂಬರ್ ಸ್ವಿಚ್ ಆಫ್ ಆಗಿದೆ ಅಂತ ಫೋನ್ ಸ್ವಿಚ್ ಆಫ್ ಆಗೋ ಮುಂಚೆ ಯಾವ ಟವರ್ ಅಲ್ಲಿ ಇತ್ತು ಅಂತ ಸರ್ಚ್ ಮಾಡ್ತಿದ್ದಾರೆ. ಹೆಲೆನ್ ಆ ಫ್ಯಾನ್ ನಿಲ್ಸೋಕೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಅದಕ್ಕೆ ಎಸಿತಿದ್ದಾಳೆ. ಆದ್ರೆ ಆ ಫ್ಯಾನ್ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಏನ್ ಎಸಿದ್ರು ಅದು ನಿಲ್ತಿಲ್ಲ. ಈ ಕಡೆ ಸ್ಟೇಷನ್ ಅಲ್ಲಿ SI ಗೆ ಸೈಬರ್ ಆಫೀಸ್ ಇಂದ ಕಾಲ್ ಮಾಡಿ ಫೋನ್ ಸ್ವಿಚ್ ಆಫ್ ಆಗೋಕ್ಕೂ ಮುಂಚೆ ಯಾವ ಟವರ್ ಲೊಕೇಶನ್ ತೋರಿಸ್ತಿದೆ ಅಂತ ವಾಟ್ಸ್ಆಪ್ ನಲ್ಲಿ ಕಳಿಸಿರ್ತಾರೆ. ಆದ್ರೆ ಇವನು ಅವನ ಹೈಯರ್ ಆಫೀಸರ್ ಬೈದ್ರು ಅನ್ನೋ ಕಾರಣಕ್ಕೆ ಈಗೋ ಸಾಧಿಸ್ಕೊಂಡು ಅವರ CI ಆ ಲೊಕೇಶನ್ ಬಂದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಹೆಲೆನ್ ಇಲ್ಲಿವರೆಗೂ ಕೈಲಾದ ಪ್ರಯತ್ನ ಎಲ್ಲ ಮಾಡಿದ್ಲು. ಈಗ ಫುಡ್ ಪ್ಯಾಕೇಜ್ ನ ರ್ಯಾಪಿಂಗ್ ಮಾಡೋ ಕವರ್ ತಗೊಂಡು ಕೈಗೆ ಕಾಲ್ಗಳಿಗೆಲ್ಲ ಚೆನ್ನಾಗಿ ರ್ಯಾಪಿಂಗ್ ಮಾಡ್ಕೊಂಡು ಫ್ಯಾನ್ ಕಡೆ ಆ ಪ್ಲಾಸ್ಟಿಕ್ ಗಂಡು ತರ ಮಾಡ್ಕೊಂಡು ಸತತವಾಗಿ ಎಸಿತಾನೆ ಇರ್ತಾಳೆ. ಆದ್ರೆ ಫ್ಯಾನ್ ನಿಲ್ಸೋಕೆ ಆಗ್ತಿಲ್ಲ. ಈ ಸಲ ಸಕ್ಸಸ್ಫುಲ್ ಆಗಿ ಫ್ಯಾನ್ ನ ಸ್ಟಾಪ್ ಮಾಡ್ಬಿಡ್ತಾಳೆ. ಈ ಕಡೆ ಅಜರ್ ಹುಡುಕ್ಬೇಕಾದ್ರೆ ದಾರಿಲಿ ಹೆಲೆನ್ ಕೊಲಿಗ್ ಸಿಗ್ತಾನೆ. ಅವನ ಹತ್ರ ಹೋಗಿ ಕತ್ತನ್ ಪಟ್ಟಿ ಹಿಡ್ಕೊಂಡು, ನಿನ್ನ ವಿಚಾರಿಸಿದಾಗ ನೀನು ಮೊದಲು ನಾನು ಶಾಪ್ ಇಂದ ಹೊರಟೆ ಅಂತ ಹೇಳಿದೆ, ಆದ್ರೆ ಪಂಚಿಂಗ್ ರೆಕಾರ್ಡ್ಸ್ ಅಲ್ಲಿ ಅವಳು ಪಂಚ್ ಆದ ಮೇಲೆ ನೀನ್ ಪಂಚ್ ಮಾಡಿದ್ಯಾ, ಹೆಲೆನ್ ಎಲ್ಲಿದ್ದಾಳೆ ಅಂತ ಹೇಳು ಅಂತ ಬೆದರಿಸಿ ಕೇಳ್ತಾನೆ. ಆಗ ಅವನು, ಮೊದಲು ನಾನು ಆಚೆ ಬಂದಿದ್ದು ನಿಜ, ಆದ್ರೆ ಪಂಚೌಟ್ ಮಾಡೋದನ್ನ ಮರ್ತ್ ಬಿಟ್ಟಿದ್ದೆ, ವಾಪಸ್ ಬಂದಾಗ ಹೆಲೆನ್ ಹೊರಗಡೆ ಬರ್ತಿದ್ಲು, ಆಗ ಅವಳಿಗೆ ಚಿಕನ್ ಬಾಕ್ಸ್ ಅನ್ನ
ಅನ್ನ ಕೊಟ್ಟೆ, ಅವಳು ಫ್ರೀಸರ್ ಅಲ್ಲಿ ಇಡೋಕೆ ಹೋದ್ಲು, ಆಗ ನಾನು ಪಂಚ್ ಮಾಡಿ ಹೊರಗಡೆ ಬಂದೆ ಅಂತ ಹೇಳ್ತಾನೆ. ಆಗ ಅಜರ್ಗೆ ಫ್ರೀಸರ್ ಅಂದ ತಕ್ಷಣ ಸ್ವಲ್ಪ ಡೌಟ್ ಬರುತ್ತೆ. ತಕ್ಷಣ ಅವನ ಫ್ರೆಂಡ್ ಗೆ ಕಾಲ್ ಮಾಡಿ ಅವಳ ಸ್ಟೋರ್ ಮ್ಯಾನೇಜರ್ ನ ಕಾಂಟ್ಯಾಕ್ಟ್ ಮಾಡಿ ಕೋಲ್ಡ್ ಸ್ಟೋರೇಜ್ ನ ಚೆಕ್ ಮಾಡೋಕೆ ಹೇಳು ಅಂತ ಹೇಳ್ತಾನೆ. ಆದ್ರೆ ಅವನಿಗೆ ಮಾತಾಡೋದು ಸಿಗ್ನಲ್ ವೀಕ್ ಇದರಿಂದ ಕೇಳಿಸ್ತಿರಲ್ಲ. ತಕ್ಷಣ ಅರ್ಜೆಂಟ್ ಆಗಿ ಬೈಕ್ ತಗೊಂಡು ಶಾಪ್ ಕಡೆ ಹೊರಡ್ತಾನೆ. ಹೋಗೋ ದಾರಿಲಿ ಕಾರ್ ಅಡ್ಡ ಬಂದು ಬೈಕ್ ಸ್ಕಿಡ್ ಆಗಿ ಬೀಳ್ತಾನೆ. ಈ ಕಡೆ ಹೆಲೆನ್ ಇನ್ನೊಂದು ಫ್ಯಾನ್ ನ ಮೆಸ್ ಅನ್ನ ಕಿತ್ತಾಕ್ತಿದ್ದಾಳೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಎಸ್ಐಗೆ ಆ ಹುಡುಗಿ ಫೋನ್ ಲೊಕೇಶನ್ ಬಂದು ತುಂಬಾ ಹೊತ್ತಾಯ್ತಲ್ಲ ಸರ್, ಬೇಗ ಫಾರ್ವರ್ಡ್ ಮಾಡಿ, ಹೊರಗಡೆ ಸಿಐ ಹುಡುಕಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಎಸ್ಐ ಕೇರ್ಲೆಸ್ ಮಾಡ್ಕೊಂಡು ಎಲ್ಲರ ಮುಂದೆ ಆ ಹುಡುಗಿ ಅಪ್ಪ ಮತ್ತೆ ಸಿಐ ಶೋ ಕೊಟ್ರಲ್ವಾ, ಈಗ ಹೊರಗಡೆ ಚಳಿಲಿ ಇನ್ನೂ ಸ್ವಲ್ಪ ಹೊತ್ತು ಅಲಿಲಿ ಅಂತ ಹೇಳ್ತಾನೆ. ಕಾನ್ಸ್ಟೇಬಲ್ ಹೊರಗಡೆ ಹೋಗಿ ಕಾಲ್ ಮಾಡಿ ಇದನ್ನ ಇನ್ಫಾರ್ಮ್ ಮಾಡೋಣ ಅನ್ಕೊಂಡ್ರೆ ಅವನನ್ನ ಅಲ್ಲೇ ಕೂರಿಸ್ಕೊಂಡ್ ಬಿಡ್ತಾನೆ. ಇದನ್ನೆಲ್ಲ ಗಮನಿಸ್ತಿದ್ದ ಒಳಗಡೆ ಇದ್ದ ಒಬ್ಬ ಕಳ್ಳ ಆ ಎಸ್ಐ ಗಮನ ಸೆಳೆದು ಆ ಕಾನ್ಸ್ಟೇಬಲ್ ಗೆ ಹೆಲ್ಪ್ ಮಾಡೋಕೆ ಅವನು ಸೆಲ್ಲಲ್ಲಿದ್ದ ಇನ್ನೊಬ್ಬ ಕಳ್ಳನಿಗೆ ಹೊಡೆದು ಗಲಾಟೆ ಮಾಡ್ತಾನೆ. ಅದನ್ನ ಕೇಳೋಕೆ ಎಸ್ಐ ಹೋದಾಗ ಕಾನ್ಸ್ಟೇಬಲ್ ಗೆ ಆ ಕಳ್ಳ ಸನ್ನೆ ಮಾಡಿ ಹೇಳ್ತಾನೆ. ತಕ್ಷಣ ಕಾನ್ಸ್ಟೇಬಲ್ ಎಸ್ಐ ಫೋನ್ ಇಂದ ಆ ಲೊಕೇಶನ್ ನ ಫಾರ್ವರ್ಡ್ ಮಾಡ್ಕೊಂಡು ಆ ಹೈಯರ್ ಆಫೀಸರ್ ಸಿಐ ಗೆ ಸೆಂಡ್ ಮಾಡ್ತಾನೆ. ಬೆಳಗಿನ ಜಾವ ಆಗ್ತಿದೆ, ಸುಮಾರು 4:45 ಗಂಟೆ. ಈ ಕಡೆ ಹೆಲೆನ್ ಅಪ್ಪ ಮಾಲ್ ಮುಂದೆ ನಿಂತ್ಕೊಂಡು ಇಷ್ಟೊತ್ತಾದ್ರೂ ಮಗಳನ್ನ ನೋಡದೆ ಕಂಗಾಲಾಗಿ ಅವರ ಫ್ರೆಂಡ್ ಜೊತೆ ಅಜರ್ ವಿಷಯವಾಗಿ ಗಲಾಟೆ ಆದ್ಮೇಲೆ ನನ್ನ ಮಗಳು ನನಗೆ ಮುಖ ಕೊಟ್ಟು ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ಲು. ನನ್ನ ಹತ್ರ ಮಾತಾಡೋಕೆ ತುಂಬಾ ಸಲ ಪ್ರಯತ್ನ ಪಟ್ಲು. ನಾನು ಅವಳಿಗೆ ಸ್ಪಂದಿಸಿದ್ರೆ ಬಹುಶಃ ಈ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ನನ್ನ ಮಗಳು ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಅಂತ ಪಾಪ ಅಳ್ತಿದ್ದಾರೆ. ಆಗ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ ಗುಂಪು ಕಟ್ಕೊಂಡು ನಿಂತ್ಕೋಬಾರ್ದು, ಆ ಕಡೆ ಹೋಗಿ ಅಂತ ಹೇಳ್ತಾನೆ. ಅಲ್ಲೇ ಇದ್ದ ನೈಟ್ ಶಿಫ್ಟ್ ಸೆಕ್ಯೂರಿಟಿ ಅವರ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ, ಪಾಪ ಹುಡುಕಾಡ್ತಿದ್ದಾರೆ, ಅವ್ರಿಗೆ ಏನು ಅನ್ಬೇಡ ಅಂತಾನೆ. ಆಗ ಈ ಸೆಕ್ಯೂರಿಟಿ ನಿಮ್ಮ ಮಗಳು ಇಲ್ಲಿ ಕೆಲಸ ಮಾಡ್ತಾಳ ಅಂತ ಕೇಳ್ತಾನೆ. ಹೌದು ಅಂತ ಹೇಳಿದಾಗ ಫೋಟೋ ಇದ್ರೆ ತೋರಿಸಿ ಅಂತ ಕೇಳ್ತಾನೆ. ಆಗ ಫೋಟೋ ತೋರಿಸಿದ್ರೆ ಈ ಹುಡುಗಿ ಹೆಸರು ನನಗೆ ಗೊತ್ತಿಲ್ಲ, ಆದ್ರೆ ಇವಳು ಇವತ್ತು ಡ್ಯೂಟಿ ಮುಗಿಸಿ ಮಾಲಿಂದ ಹೊರಗಡೆ ಹೋಗಿದ್ದನ್ನ ನಾನು ನೋಡಿಲ್ಲ ಅಂತ ಹೇಳ್ತಾನೆ. ತಕ್ಷಣ ಹೆಲೆನ್ ತಂದೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗಿ ಮಾಲ್ ಒಳಗಡೆ ಹುಡುಕಾಟ ಶುರು ಮಾಡ್ತಾರೆ. ಪೊಲೀಸ್ನವರು ಚಿಕನ್ ಹಬ್ ಮ್ಯಾನೇಜರ್ ಇನ್ನೂ ಬಂದು ಶಾಪ್ ಓಪನ್ ಮಾಡಿಲ್ಲ, ತಕ್ಷಣ ಬಂದು ಓಪನ್ ಮಾಡೋಕೆ ಹೇಳಿ, ಇಲ್ಲಾಂದ್ರೆ ಗ್ಲಾಸ್ ಡೋರ್ ಹೊಡಿಬೇಕಾಗುತ್ತೆ ಅಂತ ಇನ್ಫಾರ್ಮ್ ಮಾಡೋಕೆ ಹೇಳ್ತಾರೆ. ಹೆಲೆನ್ ಅವರಪ್ಪ ಪಾಪ ಮಾಲ್ ಸುತ್ತ ನೋಡ್ಕೊಂಡು ಮಗಳೇ ಮಗಳೇ ಅಂತ ಕೂಕೋತಿದ್ದಾರೆ. ಈ ಕಡೆ ಹೆಲೆನ್ ಪಾಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಈಗ ಕೊನೆ ಪ್ರಯತ್ನವಾಗಿ ತಲೆಯಲ್ಲಿದ್ದ ಪಿನ್ ಬಿಚ್ಚಿ ಪೈಪ್ ಲೈನ್ ಹೋಗಿರುವ ನೇರದಲ್ಲಿ ಸ್ಕ್ರೂಗಳನ್ನ ಬಿಚ್ಚಿ ಪ್ಲೇಟ್ ರಿಮೂವ್ ಮಾಡ್ತಾಳೆ. ಪೈಪ್ ಲೈನ್ ನ ಇಣುಕಿ ನೋಡಿದ್ರೆ ತುಂಬಾ ಡೀಪ್ ಆಗಿದೆ. ಅದಕ್ಕೆ ಪ್ಲೇಟ್ ಇಂದ ಹೊಡೆದು ಸೌಂಡ್ ಮಾಡಿದ್ರೆ ಯಾರಾದ್ರೂ ಬರಬಹುದೇನೋ ಅಂತ ಪ್ಲೇಟ್ ತಗೊಂಡು ಅದಕ್ಕೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಕೆಳಗಡೆ ಹುಡುಕಾಟ ಮಾಡ್ತಿದ್ದ ಅವರಪ್ಪ ಆ ಪೈಪ್ ಲೈನ್ ಬಳಿ ಪಾಸ್ ಆದಾಗ ಸೌಂಡ್ ಬರೋದನ್ನ ಕೇಳಿ ಹತ್ರ ಹೋಗ್ತಾನೆ. ಅಷ್ಟೊತ್ತಿಗೆ ಉಸಿರುಗಟ್ಟಿ ಇನ್ನೇನು ಗಿವ್ ಅಪ್ ಮಾಡೋ ಸ್ಟೇಜ್ ಅಲ್ಲಿ ಇದ್ದ ಹೆಲೆನ್ ಹೊಡೆಯೋದನ್ನ ನಿಲ್ಲಿಸ್ಬಿಡ್ತಾಳೆ. ಏನೋ ಆಕಸ್ಮಿಕ ಅನ್ಕೊಂಡ ಅವರಪ್ಪ ಇನ್ನೇನು ಮುಂದೆ ಹೋಗ್ಬೇಕು, ಮತ್ತೆ ಸೌಂಡ್ ಬರುತ್ತೆ. ಆಗ ಇಣುಕಿ ಪೈಪ್ ಲೈನ್ ನ ನೋಡ್ತಾರೆ. ಅದು ಕೋಲ್ಡ್ ಸ್ಟೋರೇಜ್ ರೂಮ್ ಕಡೆ ಹೋಗಿರೋದನ್ನ ನೋಡಿ ಅಲ್ಲೇ ವಿಂಡೋ ಲೈಟ್ ಕಾಣ್ತಿರೋದನ್ನ ಗಮನಿಸಿ ತಕ್ಷಣ ಹೋಗಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಈ ಕಡೆ ಹೆಲೆನ್ ತನ್ನ ಕೈಲಾದಷ್ಟು ಹೋರಾಡಿ ಈಗ ಉಸಿರಾಟ ಕಷ್ಟ ಆಗಿ ಕುಸಿದು ಬೀಳ್ತಾಳೆ. ಸಾವಿನ ಬಾಗಿಲನ್ನ ತಡ್ತಿದ್ದಾಳೆ. ಅವಳು ತನ್ನ ಅಪ್ಪನ ಜೊತೆ ಕಳೆದ ಪ್ರೀಶಿಯಸ್ ಮೂಮೆಂಟ್ಸ್ ಅನ್ನ ನೆನಪಿಸಿಕೊಂಡು ಪ್ರಾಣ ಬಿಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾಳೆ. ಆಗ ಪೊಲೀಸ್ ಹೆಲೆನ್ ಅಪ್ಪ ಎಲ್ಲರೂ ಕೋಲ್ಡ್ ಸ್ಟೋರೇಜ್ ಒಳಗಡೆ ಹುಡ್ಕೊಂಡು ಬಂದ್ರೆ ತನ್ನ ಮಗಳು ಈ ಅವಸ್ಥೆಯಲ್ಲಿ ಬಿದ್ದಿರೋದನ್ನ ನೋಡಿ ತಂದೆ ಕುಸಿದು ಬೀಳ್ತಾರೆ. ಮಗಳು ಸತ್ತು ಹೋಗಿದ್ದಾಳೆ, ಎಲ್ಲರ ಮುಖ ಬಾಡೋಗಿದೆ. ತಂದೆ ಮಗಳನ್ನ ತಪ್ಕೊಂಡು ನೋವಿಂದ ಅಳ್ತಿರ್ಬೇಕಾದ್ರೆ ಅವಳ ಕೈ ಸ್ವಲ್ಪ ಮೂವ್ಮೆಂಟ್ ಆಗುತ್ತೆ. ತಕ್ಷಣ ಮುಖ ನೋಡಿದ್ರೆ ಬಾಯಿ ಬಿಡೋಕಾಗದೆ ಪಪ್ಪ ಅಂತಾಳೆ. ಸದ್ಯ ಬದುಕಿದ್ದಾಳೆ ಅಂತ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಹೊರಗಡೆ ಬಂದು ಕಾಂಪ್ಲಿಕೇಶನ್ಸ್ ಇದೆ, ಈಗ ವರಿ ಮಾಡೋ ಅಗತ್ಯ ಇಲ್ಲ, ಪ್ರಾಣಕ್ಕೆ ಯಾವುದೇ ಆಪತ್ತಿಲ್ಲ, ಇನ್ನೇನು ಹೈಪೋಥರ್ಮಿಯಾ ಸ್ಟ್ರಕ್ ಆಗೋದ್ರೊಳಗೆ ನೀವು ಅವಳನ್ನ ಹೊರಗಡೆ ಕರ್ಕೊಂಡು ಬಂದಿದ್ದೀರಾ. ಅವಳು ಸ್ವಲ್ಪ ಚೇತರಿಸ್ಕೊಳ್ತಿದ್ದಂಗೆ ಫಿಸಿಯೋಥೆರಪಿ ಶುರು ಮಾಡ್ತೀವಿ. ಒಬ್ಬ ಮನುಷ್ಯ ಎಸಿಲಿ 17 ಡಿಗ್ರಿಯಲ್ಲೇ ತುಂಬಾ ಹೊತ್ತು ನಿಲ್ಲೋಕಾಗಲ್ಲ, ಅಂತದ್ರಲ್ಲಿ ನಿಮ್ಮ ಮಗಳು -18 ಡಿಗ್ರಿಲಿ 5 ಗಂಟೆಗಳ ಕಾಲ ಸರ್ವೈವ್ ಆಗಿದ್ದಾಳೆ. ಇದು ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ನಿಮ್ಮ ಮಗಳು ತುಂಬಾನೇ ಸ್ಟ್ರಾಂಗ್ ಹುಡುಗಿ, ಹೆದರ್ಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾರೆ. ಎಲ್ಲ ಮುಗಿದ್ಮೇಲೆ ಆ ಎಸ್ಐ ಹೈಯರ್ ಆಫೀಸರ್ ಗೆ ಕಾಲ್ ಮಾಡಿ ನನಗೆ ಲೊಕೇಶನ್ ಬಂದಿದೆ ಅಂತ ಹೇಳ್ತಾನೆ. ವಿಷಯ ಆಲ್ರೆಡಿ ಗೊತ್ತಾಗಿದ್ದ ಸಿಐ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಈ ತರ ಚೀಪ್ ಆಗಿ ನಡ್ಕೋಬೇಡ ಅಂತ, ನೀನು ಸ್ಟೇಷನ್ ನಲ್ಲೇ ಇರು, ಅಲ್ಲೇ ಬಂದು ಮಾತಾಡ್ತೀನಿ ಅಂತ ಚೆನ್ನಾಗಿ ಹೋಗಿದ್ದಾರೆ. ಈಗ ಹೆಲೆನ್ ಸ್ಥಿತಿ ಚೇತರಿಸ್ಕೊಂಡಿದೆ. ತಂದೆ ಮಾತಾಡ್ಸೋಕೆ ಹೋದಾಗ ಹೆಲೆನ್ ನಾನ್ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟೆ ಅನ್ಕೊಂಡ್ರ ಅಪ್ಪ, ನಿಮ್ಮನ್ನ ಯಾವತ್ತೂ ಬಿಟ್ಟು ಹೋಗಲ್ಲ, ನನಗೆ ನೀವೆಲ್ಲರೂ ಬೇಕು ಅಂತಾಳೆ. ಅವರಪ್ಪ ಹೆಲೆನ್ಗೆ ಸಮಾಧಾನ ಮಾಡಿ ನನಗೆ ನಿನಗಿಂತ ಹೆಚ್ಚು ಯಾವ್ದೂ ಇಲ್ಲ ಮಗಳೇ, ನೀನು ಸಿಗದೇ ಇದ್ದಾಗ ಈ ಹುಡುಗ ಚಡಪಡಿಸೋದನ್ನ ನೋಡಿದಾಗ್ಲೇ ಅರ್ಥ ಮಾಡ್ಕೊಂಡೆ ನಿನ್ನ ಎಷ್ಟು ಇಷ್ಟಪಡ್ತಾನೆ ಅಂತ. ಅವನು ಬೇರೆ ಧರ್ಮದವನಾಗಿದ್ರು ಪರವಾಗಿಲ್ಲ, ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಹೆಲೆನ್ ಅವರ ಅಪ್ಪ ಹೊರಗಡೆ ಕುಳಿತಿದ್ದಾಗ ಆ ಸೆಕ್ಯೂರಿಟಿ ಗಾರ್ಡ್ ಬಂದು ನಿಮ್ಮ ಮಗಳು ಈಗ ಹೇಗಿದ್ದಾಳೆ ಅಂತ ಕೇಳ್ತಾರೆ. ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದಾಳೆ ಅಂತ ಹೇಳಿ ಪ್ರತಿದಿನ ನಿಮ್ಮ ಮಾಲ್ಗೆ ಅಷ್ಟು ಜನ ಬರ್ತಾರೆ ಹೋಗ್ತಾರೆ, ನನ್ನ ಮಗಳನ್ನ ಹೇಗೆ ಗುರ್ತಿಡಿದ್ರಿ ಅಂತ ಕೇಳ್ತಾರೆ. ಆಗ ಆ ಸೆಕ್ಯೂರಿಟಿ ಪ್ರತಿದಿನ ಮಾಲ್ಗೆ ಎಷ್ಟೋ ಜನ ಬಂದ್ರು ನಮ್ಮಂತ ಸೆಕ್ಯೂರಿಟಿ ಗಾರ್ಡ್ಸ್ ನ ಮಾತಾಡ್ಸೋದಿರ್ಲಿ ಮುಖಾನು ನೋಡಲ್ಲ, ಆದ್ರೆ ನಿಮ್ಮ ಮಗಳು ಹಾಗಲ್ಲ, ನಿಮ್ಮ ಮಗಳ ಪರಿಚಯ ನನಗೆ ಈಗಲೂ ಇಲ್ಲ, ಆದ್ರೂ ಯಾಕೆ ಗುರ್ತು ಹಿಡಿದೆ ಅಂದ್ರೆ ಪ್ರತಿ ಸಲ ನಿಮ್ಮ ಮಗಳು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನನ್ನನ್ನು ನೋಡಿ ಸ್ಮೈಲ್ ಕೊಟ್ಟು ಹೋಗ್ತಿದ್ಲು. ಎಲ್ಲರೂ ಮೊಬೈಲ್ ನೋಡ್ಕೊಂಡೋ ಅಥವಾ ನೆಲ ನೋಡ್ಕೊಂಡೋ ಹೋದ್ರೆ ನಿಮ್ಮ ಮಗಳು ನನಗೆ ಸ್ಮೈಲ್ ಕೊಟ್ಟು ಹೋಗೋದನ್ನ ಮರಿತಾ ಇರಲಿಲ್ಲ. ಹಾಗಾಗಿ ನನಗೆ ಆಕೆಯ ಮುಖ ಚೆನ್ನಾಗಿ ನೆನಪಲ್ಲಿ ಉಳಿದಿತ್ತು. ಈಗಿನ ಕಾಲದಲ್ಲಿ ಓಡಾಡಬೇಕಾದ್ರೆ
ಮೊಬೈಲ್ ನೋಡ್ಕೊಂಡು ಫ್ಲೋರ್ ನೋಡ್ಕೊಂಡು ಓಡಾಡೋರು ಅಕ್ಕಪಕ್ಕದವ್ರನ್ನ ಗಮನಿಸ್ತಾ ಓಡಾಡೋದನ್ನ ಕಲಿಬೇಕು ಅಂತ ಹೇಳಿ ಹೊರಡಬೇಕಾದ್ರೆ ಅಂದಹಾಗೆ ನಿಮ್ಮ ಮಗಳ ಹೆಸರೇನು ಅಂತ ಕೇಳ್ತಾರೆ. ಆಗ ಹೆಲೆನ್ ಅಂತ ಅವರ ತಂದೆ ಹೇಳ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ. ಇನ್ಸ್ಟಾದಲ್ಲಿ ಸ್ಟೋರಿ ಪ್ಲಾನೆಟ್ ಪೇಜ್ ನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.